ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಗ್ರಾಮದ ಓಂಕಾರಪ್ಪ ಎನ್ನುವರು ದೇವರಹಳ್ಳಿ ಸಮೀಪದ ಕೆ ರಾಮಗೊಂಡನಹಳ್ಳಿ ಅವರ ತೋಟದಲ್ಲಿ ಬೋರ್ವೆಲ್ ಪ್ರಾರಂಭ ಮಾಡಲು ಹೋದಂಥ ಸಂದರ್ಭದಲ್ಲಿ ಮೋಟಾರ್ ಕೇಬಲ್ನಲ್ಲಿ ವಿದ್ಯುತ್ ಹರಿದ ಸಂದರ್ಭ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಂಗಳವಾರ ಸಂಭವಿಸಿದೆ. ಮೃತರಿಗೆ ಪತ್ನಿ ಸೇರಿದಂತೆ 3 ಜನ ಹೆಣ್ಮಕ್ಳಿದ್ದು ಮೃತರ ಅಂತ್ಯಕ್ರಿಯೆಯನ್ನು ದೇವರಹಳ್ಳಿ ಗ್ರಾಮದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬೆಸ್ಕಾಂನ ಜೆಇ ಶಿವಾನಂದಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಸಹ ನಡೆಸಿದರು. ಮಹಾಜರ್ ನಡೆಸಿದ್ದು ರೈತರು ಬೋರ್ವೆಲ್ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಇದರಿಂದ ವಿದ್ಯುತ್ ಅಪಘಾತಗಳನ್ನು ಸಾಕಷ್ಟು ತಡೆಯಬಹುದಾಗಿದೆ ಅಂತ ಸಹ ಹೇಳಿದರು. ಹಾಗೆಯೇ ಇಂತಹ ಪ್ರಕರಣಗಳು ದಿನೇ ದಿನೇ ಸಾಕಷ್ಟು ಹೆಚ್ಚಾಗ್ತಾ ಇದ್ದು ರೈತರು ಸಹ ಎಚ್ಚರಿಕೆಯಿಂದ ಈ ವಿದ್ಯುತ್ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಅದೇನೂ ಸಹ ಆಗ್ರಹಿಸ್ತದೆ. ಹಾಗೆಯೇ ಕೆಲವೊಂದು ತೋಟಗಳಲ್ಲಿ ಸಾಕಷ್ಟು ವೈರ್ಗಳು ಡ್ಯಾಮೇಜ್ಗಳು ಸಹ ಆಗಿದ್ದು ಇಂತಹ ಡ್ಯಾಮೇಜ್ಗಳಿಂದ ಸಹ ವಿದ್ಯುತ್ ಪ್ರವಹಿಸಿ ಸಾಕಷ್ಟು ಜನರು ಮೃತಪಟ್ಟ ಘಟನೆ ಸಹ ನಾವು ನೋಡಿದ್ದೇವೆ. ಅದರಿಂದ ವೈರ್ಗಳನ್ನು ಸಾಕಷ್ಟು ಮೇಲ್ಗಡೆ ಎತ್ತುಕಟ್ಟೋದು ಅಥವಾ ಅಂಡರ್ಗ್ರೌಂಡ್ ಕೇಬಲ್ ಏನಾರು ಮಾಡುವಂತಹ ವಿಧಾನಗಳನ್ನು ರೈತರು ಅನುಸರಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಒಂದು ಎಚ್ಚರದಿಂದ ಇರ್ಬೋದಾಗಿದೆ ಅಂಥೇಳಿ ಅದೇನು ಸಹ ಆಗ್ರಹಿಸಿದೆ. ನಿಜಕ್ಕೂ ಒಂದು ವಿದ್ರಾವಕವಾದ ಒಂದು ಘಟನೆ ಇದು. ಯಾಕಂದರೆ ಹಿಂದೆ ಎಲ್ಲ ಇವರು ಸಾಕಷ್ಟು ಮೋಟಾರ್ಗಳನ್ನು ಪ್ರಾರಂಭ ಮಾಡೋದು ಅಂತ ಸಾಕಷ್ಟು ಕೆಲಸಗಳನ್ನು ಪಾಪ ಇವರೇ ಮಾಡ್ತಾಯಿದ್ರು. ಆದರೆ ಕೇಬಲನ್ನು ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಅಂತಲೇ ಹೇಳಿದ್ದಾರೆ. ಅಯ್ಯೋ ಒಂದು ವೈರ್ ಹಿಡ್ಕೊಂಡಪ್ಪ ಪಾಪ ಪೀಜೆ ತೆಗ್ದಿಲ್ಲ ಡೈರೆಕ್ಟ್ ಅಲ್ಲ ಬೇರೆ ದೊಡ್ಡ ಮಂಡಿ ಹಿಡ್ಕೊಂಡ್ಬಿಟ್ಟೆ ಎಲ್ಲ ಪಲ್ಲಿ ಮೇಲೆ ಕೊಟ್ಟಾನ ಅವನು ಕೇಬಲ್